ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಸ್ಯಾರಿ ಕುಚ್ಚು ಡಿಸೈನ್ನ ಹಾಕೋಣ ಅಂತ ಇದ್ದೀನಿ. ಅದನ್ನು ಹೇಗೆ ಹಾಕೋದು ಅಂತೇಳಿ ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ತುದಿ ನೋಡಿ ಹೀಗೆ ನಾಟಾಕಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 6 ಎಳೆ ತೊಗೊಂಡಿದ್ದೀನ, ನೀವು ಬೇಕಾದರೆ 7 ಎಳೆ ದಾರ ಕೂಡ ತೊಗೋಬೋದು. ಹಾಗೆ ನಾನಿಲ್ಲಿ ಬಳಸಿರುವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಹಾಗೆ ಇದಕ್ಕೆ ನಾನು 2 ಥರ ಬೀಡನ್ನ ಬಳಸ್ತಾ ಇದ್ದೀನಿ ನೋಡಿ. ಒಂದು ಹೀಗೆ ಸ್ಕ್ವೈರ್ ಬೀಡು, ಹಾಗೆ ಇನ್ನೊಂದು ಹೀಗೆ ಮೀಡಿಯಮ್ ಸೈಜ್ ಬೀಡ್ ಇದೆ. ಇದು ಎರಡು ಕೂಡ ಗೋಲ್ಡನ್ ಕಲರಲ್ಲಿದೆ. ಬನ್ನಿ ಈಗ ಸ್ಯಾರಿ ಕುಚ್ಚನ್ನು ಸ್ಟಾರ್ಟ್ ಮಾಡೋಣ. ಈ 6 ಎಳೆ ದಾರನ ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಹೀಗೆ ಇಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಈ 2 ಸಿಂಗಲ್ ಲಾಕ್ ಮಾಡಿದ್ದೀನಲ್ಲ, ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕ ಒಂದು ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಇಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. 2ಕ್ಕೆ 1, ಹಾಗೆ 2ಕ್ಕೆ 1. ಹೀಗೆ ಈಗ 3 ಚೈನ್ನ ಹಾಕ್ಕೊಳ್ಳೋಣ. 1 2 1 2 ಹಾಗೆ 3. ಇಲ್ಲಿ 3 ಚೈನ್ ಹಾಕಿದ್ಮೇಲೆ ಈಗ ಒಂದು ಕಂಬ ಹಾಕ್ಕೊಂಡ್ವಲ್ಲ, ಆ ಕಂಬದ ಹಿಂದೆ ಒಂದು ಗ್ಯಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ಸೊ ನೋಡಿ ಹೀಗೆ ಈಗ ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಅಂದರೆ ಒಂದು ಕಂಬಕ್ಕೆ ಒಂದು ಪಿಕೌಟ್ಸ್ ಫಾರ್ಮೇಷನ್ ಆಗಿದೆ. ಮತ್ತು ಈಗ ನೀಡಲ್ ಮೇಲೆ ದಾರ ತಂದು ಮತ್ತೆ ಒಂದು ಚೈನ್ ಗ್ಯಾಪ್ ಬಿಡಬೇಕು. ಹೀಗೆ ಅಲ್ಲಿಂದ ದಾರನ ತಂದು ಈಗ ನೀಡಲ್ ಮೇಲೆ 3 ದಾರ ಕಾಣುತ್ತೆ. 2ಕ್ಕೆ 1 2ಕ್ಕೆ 1. ಮತ್ತು ಈಗ 3 ಚೈನ್ನ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ ಈಗ ಒಂದು ಕಂಬ ಮಾಡ್ಕೊಂಡ್ವಲ್ಲ, ಡಬಲ್ ಕ್ರೋಶೆಟ್ ಕಂಬ, ಆ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರ ತಂದು ಇದನ್ನ ಲಾಕ್ ಮಾಡ್ಕೋಬೇಕು. ಹೀಗೆ ನೀಡಲ್ ಮೇಲೆ ಹೀಗೆ ದಾರ ತಂದು ಹೀಗೆ ಒಂದು ಚೈನ್ ಗ್ಯಾಪ್ ಬಿಟ್ಟು ಅಲ್ಲಿಂದ ಮತ್ತೆ ದಾರನ ತಂದು ಹೀಗೆ ಲಾಕ್ನ ಮಾಡ್ಕೊಳ್ಳೋಣ. ಅಂದರೆ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಚೈನ್ನ ಹಾಕ್ಕೋಬೇಕು. 3 ಚೈನ್ ಹಾಕಿ ಈಗ ಕಂಬ ಹಾಕಿದ್ವಲ್ಲ, ಅದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರ ತಂದು ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಒಟ್ಟು ನೋಡ್ಬೋದು ನೀವಿಲ್ಲಿ 3 ಕಂಬ ಹಾಗೆ 3 ಪಿಕೌಟ್ಸ್ ಆಗಿದೆ. ಇದೇ ರೀತಿ ಇನ್ನೂ 2 ಡಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡು ಹೀಗೆ ಪಿಕೌಟ್ಸ್ನ ಮಾಡ್ಕೊಳ್ಳೋಣ. ನೋಡ್ಬೋದು ನೀವಿಲ್ಲಿ 5 ಕಂಬ ಹಾಗೆ 5 ಪಿಕೌಟ್ಸ್ ಆಗಿದೆ ಅಲ್ಲ. ಈಗ ನಾನು ಒಂದು ಸ್ಕ್ವೈರ್ ಬೇಡನ್ನ ತಗೊಳ್ತೀನಿ. ಸೊ ಇದನ್ನು ಹೀಗೆ ಇಟ್ಕೊಂಡು ಹೀಗೆ ನೀಡಲ್ ಮೇಲೆ ದಾರ ತಂದು ಈ ಸ್ಕ್ವೈರ್ ಬೇಡ್ ಇದೆ ಅಲ್ಲ, ಇದನ್ನು ಹೀಗೆ ಇಟ್ಕೊಂಡು ಇಲ್ಲಿಂದ ಒಂದು ದಾರನ ತಂದು ನಾನು ಹೀಗೆ ಸಪೋರ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ನೀಡಲ್ ಮೇಲೆ 3 ದಾರ ಕಾಣ್ತಿದೆ. ಈಗ 3 ಅಟ್ ಎ ಟೈಮ್ ಹೀಗೆ ಪಾಸ್ ಮಾಡಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಹೀಗೆ ಮತ್ತು ನೀಡಲ್ ಮೇಲೆ ದಾರ ತಂದು ಇದೇ ಬೀಡೊಳಗೆ ನೀಡಲ್ನ ಹಾಕಿ ಹೀಗೆ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ನೋಡ್ಬೋದು ನೀವಿಲ್ಲಿ ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ. ಸೊ ಇದಕ್ಕೆ ಹೀಗೆ ಒಂದೇ ಸಲ ಹೀಗೆ ನೀಡಲ್ನ ಪಾಸ್ ಮಾಡಿ ಹೀಗೆ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಹೀಗೆ ನೀಡಲ್ ಮೇಲೆ ದಾರನ ತಂದು ಈ ಬೀಡೊಳಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಮತ್ತೆ ಒಂದು ದಾರ ತರಬೇಕು. ಈಗ ನೀಡಲ್ ಮೇಲೆ 3 ದಾರ ಕಾಣ್ತಿದೆ ಅಲ್ಲ, 3 ಹೀಗೆ ಒಂದೇ ಸಲ ಹೀಗೆ ಎಳ್ಕೋಬೇಕು. ಮತ್ತು ಈಗ ನೀಡಲ್ ಮೇಲೆ ದಾರ ತಂದು ಅದೇ ಬೀಡೊಳಗೆ ನೀಡಲ್ನ ಹಾಕಿ ಅಲ್ಲಿಂದ ಮತ್ತೆ ಒಂದು ದಾರನ ತಂದು ಹೀಗೆ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಅಂದರೆ 3ಕ್ಕೂ ಹೀಗೆ ಒಂದೇ ಸಲ ದಾರಾನ ಪಾಸ್ ಮಾಡಬೇಕು. ನೀವು ಬೇಕಿದ್ರೆ ಇಲ್ಲಿ ಡಬಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು.
ಏನಕ್ಕಂದರೆ ಈ ಡಿಸೈನ್ಗೆ ಹಾಫ್ ಡಬಲ್ ಕ್ರೋಶೆಟ್ ಕೂಡ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಹೀಗೆ ನೆಡಲ್ ಮೇಲೆ ದಾರ ತಂದು ಇಲ್ಲಿ ಹೀಗೆ ಪಾಸ್ ಮಾಡಿ ಹೀಗೆ ನಾನಿಲ್ಲಿ ಒಟ್ಟು 4 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಮತ್ತು ನೆಡಲ್ ಮೇಲೆ ದಾರ ತಂದು ಈ ಬೀಡೊಳಗೆ ನೆಡಲ್ನ ಪಾಸ್ ಮಾಡಿ ಇಲ್ಲಿಂದ ಹೀಗೆ ದಾರಾನ ತಂದು ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತು ನೆಡಲ್ ಮೇಲೆ ದಾರ ತಂದು ಈ ಬೀಡೊಳಗೆ ನೆಡಲ್ನ ಪಾಸ್ ಮಾಡಿ ಮತ್ತೆ ಒಂದು ದಾರ ತಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇದೇ ರೀತಿ ಈ ಬೀಡ್ ಸುತ್ತ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು ಇಲ್ಲಿ ಸುತ್ತ ಈ ಬೀಡ್ ಸುತ್ತ ಹೀಗೆ ಹಾಫ್ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡಿದ್ದೀನಿ. ಒಂದು ಸೈಡಲ್ಲಿ ನನಗೆ 6 ಹಾಫ್ ಡಬಲ್ ಕ್ರೋಶೆಟ್ಸ್ ಬಂದಿದೆ. ನೀವೇನಾದರೂ 7 ಎಳೆ ತೊಗೊಳ್ತೀರಾ ಅಂದರೆ ಒಂದು ಕಡೆ 5 ಬರುತ್ತೆ, ಇಲ್ಲಾಂದರೆ 4 ಕೂಡ ಬರುತ್ತೆ. ಸೊ ನನಗೆ ಇಲ್ಲಿ ಒಂದು ಕಡೆ 6 ಹಾಫ್ ಡಬಲ್ ಕ್ರೋಶೆಟ್ಸ್ ಬಂದಿದೆ. ಅಂದರೆ ಟೋಟಲ್ ಈ ರಿಂಗ್ ಸುತ್ತ ನಾನು 24 ಹಾಫ್ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಂಡಿದ್ದೀನಿ. ಹೀಗೆ ನೆಡಲ್ ಮೇಲೆ ದಾರ ತಂದು ಹೀಗೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೆಡಲ್ ಮೇಲೆ 3 ದಾರ ಇದೆಯಲ್ಲ, 2ಕ್ಕೆ 1, 2ಕ್ಕೆ 1 ಹೀಗೆ ಮಾಡ್ಕೊಂಡ್ಮೇಲೆ ಈಗ ನಾನು 3 ಚೈನ್ನ ಹಾಕ್ಕೊಳ್ತೀನಿ. 1 2 ಹಾಗೆ 3 ಚೈನ್ ಹಾಕಿ ಈಗೇನು ಕಂಬ ಹಾಕ್ಕೊಂಡ್ವಿ ಅಲ್ಲ ಆ ಕಂಬದ ಗ್ಯಾಪ್ ಒಳಗೆ ಹೋಗಿ ಅಲ್ಲಿಂದ ಒಂದು ದಾರ ತಂದು ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಇಲ್ಲಿ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗಿದೆ. ನೋಡ್ಬೋದು ನೀವು ಇಲ್ಲಿ ಹೇಗೆ ಬಂದಿದೆ ಅಂತೇಳಿ. ಸೊ ಮತ್ತೆ ಈಗ ನೆಡಲ್ ಮೇಲೆ ದಾರ ತಂದು ಒಂದು ಚೈನ್ ಗ್ಯಾಪ್ ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಮತ್ತೆ ಒಂದು ಕಂಬನ ಹಾಕ್ಕೊಳ್ತೀನಿ. ಅಂದರೆ ಡಬಲ್ ಕ್ರೋಶೆಟ್, 2ಕ್ಕೆ 1 ಮತ್ತು 2ಕ್ಕೆ 1. ಮತ್ತು ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಈಗ ಹಾಕಿದ್ವಲ್ಲ ಕಂಬ ಅದೇ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರ ತಂದು ಹೀಗೆ ಒಂದು ಪಿಕಾಟ್ಸ್ ಮಾಡ್ಕೋಬೇಕು. ನೋಡಿ ಹೀಗೆ ಒಟ್ಟು ನಾನು ಇಲ್ಲಿ ಈ ಕಡೆ 5 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಹಾಕಿದ್ದೀನಲ್ಲ, ಹಾಗೆ ಇಲ್ಲೂ ಕೂಡ 5 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ನ ಹಾಕ್ಕೊಳ್ತೀನಿ. ಸೊ ನೋಡಿ ಇಲ್ಲೂ ಕೂಡ ನಾನು ಇಲ್ಲಿ 5 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಮೀಡಿಯಮ್ ಸೈಜ್ ಗೋಲ್ಡನ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಬೀಡ್ ಇನ್ಸರ್ಟ್ ಮಾಡಿ ಫಸ್ಟ್ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊತೀನಿ. 2 3 ಚೈನ್ ಹಾಕಿ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇನ್ನೂ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೊಳ್ಳೋಣ. ಹೀಗೆ ಈ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಹೀಗೆ ಬೀಡ್ ಲಾಕ್ನ ಮಾಡಿಕೊಂಡು ನೆಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ಚೆಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಂತೇಳಿ ಇಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. 2ಕ್ಕೆ 1 ಹಾಗೆ 2ಕ್ಕೆ 1. ಮತ್ತು ಈಗ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ಈಗ ಕಂಬ ಹಾಕಿದ್ವಲ್ಲ ಅದಕ್ಕೆ ನಾನಿಲ್ಲಿ ಒಂದು ಪಿಕಾಟ್ಸ್ನ ಹಾಕ್ಕೊಳ್ತೀನಿ. ನೋಡಿ ಹೀಗೆ ನೋಡಿ ಹೇಗೆ ಕಾಣ್ತಿದೆ ಅಂತೇಳಿ. ಇಲ್ಲಿ ನಾವು ಕುಚ್ಚು ಕಟ್ಟೋ ಅಂಥದ್ದು. ಸೊ ಈಗ ನಾನು ಮತ್ತೆ ಇಲ್ಲಿ 5 ಡಬಲ್ ಕ್ರೋಶೆಟ್ಸ್ ಇದೆಯಲ್ಲ ಇದೇ ರೀತಿ 5 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ನ ಮಾಡ್ಕೊಳ್ತೀನಿ. ಹೀಗೆ ನೆಡಲ್ ಮೇಲೆ ದಾರ ತಂದು ಒಂದು ಚೈನ್ ಗ್ಯಾಪಿಗೆ ಹೀಗೆ ನೀಡಲ್ನ ಹಾಕಿ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ತೀನಿ. ಹೀಗೆ ಮತ್ತು 3 ಚೈನ್ ಹಾಕ್ಕೊಂಡು ಪಿಕಾಟ್ಸ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ 5 ಡಬಲ್ ಕ್ರೋಶೆಟ್ ವಿತ್ ಪಿಕಾಟ್ಸ್ ಆದಮೇಲೆ ಮತ್ತೆ ಈಗ ಸ್ಕ್ವೇರ್ ಬೀಡನ್ನ ತೊಗೊಳ್ತೀನಿ. ಹೀಗೆ ಒಂದು ಸ್ಕ್ವೇರ್ ಬೀಡನ್ನ ತೊಗೊಂಡು ಹೀಗೆ ನೆಡಲ್ ಮೇಲೆ ದಾರ ತಂದು ಇದರೊಳಗೆ ನೀಡಲ್ನ ಹಾಕಿ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಅಲ್ಲಿಂದ ಹೀಗೆ ಒಂದು ದಾರನ ತಂದು ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ನೋಡಿ ಹೀಗೆ
ಹೀಗೆ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಲ್ಲ, ಇದೇ ರೀತಿ ಇದರೊಳಗೆ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಈ ಬೀಡಿಗೆ ಒಟ್ಟು 24 ಹಾಫ್ ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ. ಹಾಗಾಗಿ ಇದಕ್ಕೂ ಅಷ್ಟೇ ನಾನಿಲ್ಲಿ 24 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮೂರು ಮತ್ತು ನೀಡಲ್ ಮೇಲೆ ದಾರ ತಂದು ಇದರೊಳಗೆ ನೀಡಲ್ನ ಪಾಸ್ ಮಾಡಿ ಹೀಗೆ ನೀಡಲ್ ಮೇಲೆ 3 ದಾರ ಕಾಣುತ್ತೆ, ಇದರೊಳಗೆ ಹೀಗೆ ಒಟ್ಟು ಅಟ್ ಎ ಟೈಮಿಗೆ ದಾರಾನ ಪಾಸ್ ಮಾಡಬೇಕು. ಒಂದು ಸೈಡ್ಗೆ ನಿಮಗೆ 6 ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ. ಹೀಗೆ ಒಟ್ಟು 24 ಹಾಫ್ ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ತೀನಿ. ಒಟ್ಟು ನಾನಿಲ್ಲಿ 24 ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ದೀನಲ್ಲ, ಈಗ ಮತ್ತೆ ನೀಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ಎಲ್ಲಿಂದ ಬರುತ್ತೆ ಚೆಕ್ ಮಾಡಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1, 2ಕ್ಕೆ 1. ನಂತರ ಇಲ್ಲಿ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಮೂರು ಚೈನ್ ಹಾಕಿ ಅದೇ ಕಂಬಕ್ಕೆ ಹೋಗಿ ಒಂದು ಪಿಕೌಟ್ಸ್ನ ಮಾಡ್ಕೊಳ್ಳೋಣ. ಹೀಗೆ ನೋಡ್ಬೋದು ನೀವು ಇಲ್ಲಿ ಹೇಗೆ ಬರ್ತಿದೆ ಅಂತೇಳಿ. ಸೊ ಮತ್ತೆ ಹೀಗೆ 5 ಡಬಲ್ ಕ್ರೋಶೆಟ್ ವಿತ್ ಪಿಕೌಟ್ಸ್ ಹಾಕ್ಕೊಳ್ಳೋದು, ಮತ್ತು ಹೀಗೆ ಬೀಡ್ ಇನ್ಸರ್ಟ್ ಮಾಡಿ 3 ಚೈನ್ ಹಾಕಿ ಮತ್ತೆ ಬೀಡ್ ಹಾಕ್ಕೊಳ್ಳೋದು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡ್ಬೋದು ನೀವು ಇಲ್ಲಿ 24 ಹಾಫ್ ಡಬಲ್ ಕ್ರೋಶೆಟ್ಸ್ ಮಾಡಿದ್ಮೇಲೆ ನಾನು ಇಲ್ಲಿ 5 ಡಬಲ್ ಕ್ರೋಶೆಟ್ಸ್ ವಿತ್ ಪಿಕೌಟ್ಸ್ ಹಾಕಿದ್ದೀನಿ. ಸೊ ಇಲ್ಲಿ ಚೈನ್ನ ಎಂಡ್ ಮಾಡ್ಕೊಳ್ಳೋದಷ್ಟೇ. ಈಗ ನಾನಿಲ್ಲಿ 2 ಚೈನ್ನ ಹಾಕ್ಕೊಳ್ತೀನಿ. 2 ಚೈನ್ ಹಾಕಿ ಅದ್ರ ಪಕ್ಕ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು ಇಲ್ಲಿ ಹೇಗೆ ಕಾಣ್ತಿದೆ ಅಂತೇಳಿ. ಇಷ್ಟೇ ನೋಡಿ, ತುಂಬಾ ಸಿಂಪಲ್ ಡಿಸೈನು. ನೀವು ಬೇಕು ಇನ್ನೂ ನಂಗೆ ಸ್ವಲ್ಪ ಹೆವಿ ಗ್ರ್ಯಾಂಡ್ ಬೇಕಂದರೆ ಇದ್ರ ಸುತ್ತ ಕೂಡ ನಾವು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋಬೋದು. ನಾನು ಇಷ್ಟೇ ಸಾಕು ಅಂತೇಳಿ ಇಷ್ಟೇ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಕುಚ್ಚು ಕಟ್ಟೋ ಅಂಥದ್ದು ನಾನು ಫಸ್ಟು ಮತ್ತು ಲಾಸ್ಟ್ ಇಲ್ಲಿ ಕುಚ್ಚು ಬರೋ ಹಾಗೆ ಮಾಡಿಲ್ಲ, ಈ ಥರ ಬರೋ ಹಾಗೆ ಮಾಡಿದ್ದೀನಿ. ಅಂದರೆ ಈ ಥರ ಸ್ಕ್ವೈರ್ ಬೀಡ್ ಬರೋ ಹಾಗೆ ಮಾಡಿದ್ದೀನಿ. ಎಲ್ಲನೂ ಒಂದೇ ಥರ ಆದರೆ ಚೆನ್ನಾಗಿರೋದಿಲ್ಲ ಅನ್ನೋ ಕಾರಣಕ್ಕೆ ಈಗ ಡಿಫ್ರೆಂಟಾಗಿ ಹಾಕಿದ್ದೀನಿ. ನಿಮಗೆ ಏನಾದರೂ ಫಸ್ಟು ಮತ್ತು ಲಾಸ್ಟಿಗೆ ಈ ಥರ ಬೀಡ್ ಬೇಕು ಅಂತ ಅನಿಸಿದ್ರೆ, ಅಂದರೆ ಈ ಥರ ಕುಚ್ಚು ಕಟ್ಕೋಬೇಕು ಅಂತ ಅನಿಸಿದ್ರೆ ಈ ಥರನೂ ಕೂಡ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ನೇ ಇಲ್ಲಿ ಮಾಡ್ಕೋಬೋದು. ನೋಡಿದ್ರಲ್ಲ ಹೇಗೆ ಕಾಣ್ತಿದೆ ಅಂತೇಳಿ. ನಾನು ಕುಚ್ಚು ಕಟ್ಟಿ ನಿಮಗೆ ಫೈನಲ್ಲು ಕೂಡ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತೇಳಿ. ನೋಡ್ಬೋದು ನೀವು ಇಲ್ಲಿ ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣ್ತಿದೆ ಅಂತೇಳಿ. ನೋಡಿದ್ರಲ್ಲ, ತುಂಬಾ ಸಿಂಪಲ್ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಮಾಡುವಂತಹ ಡಿಸೈನು. ನಾನಿಲ್ಲಿ 127 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ದಪ್ಪ ಬೇಕು ನನಗೆ ಕುಚ್ಚು ಅಂದರೆ 180 ಅಂದರೆ ಡಬಲ್ 260 ಆ ಥರ ಕೂಡ ಥ್ರೆಡ್ಸ್ನ ಬಳಸಿ ಕುಚ್ಚು ಕಟ್ಕೋಬೋದು. ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಹಾಗೆ ನಿಮಗೆ ತುಂಬ ಸಿಂಪಲ್ ಅಂತ ಅನಿಸಿದ್ರೆ ಇಲ್ಲಿ ಬೀಡ್ ಕೂಡ ಸ್ಟಿಕ್ ಮಾಡ್ಕೋಬೋದು. ನನಗೆ ಇಷ್ಟೇ ಸಾಕು, ಚೆನ್ನಾಗಿ ಕಾಣ್ತಿದೆ ಅಂತೇಳಿ ನಾನು ಎಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಮಗೂ ಕೂಡ ಈ ಸಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.